ಯಸ್ಮಿನ್ ಸರ್ವಂ ಯತಃ ಸರ್ವಂ ಯಸ್ಸರ್ವಂ ಸರ್ವದೃಕ್ತಥಾ ಸರ್ವಭಾವಪದಾತೀತಂ ಜ್ಞಾನಾತ್ಮಾನಂ ಸ್ಮರಾಮ್ಯಹಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಹಿಂದೆ ನೋಡಿದಂತೆ ಶಿಶುಪಾಲನ ವಧೆ ಕೃಷ್ಣನ ಸುದರ್ಶನದಿಂದ ಆಯಿತು. ತದನಂತರದಲ್ಲಿ ಯಾವ ಒಂದು ಉತ್ಪಾತಗಳು, ತ್ರಿವಿಧವಾದಂತಹ ಉತ್ಪಾತಗಳು ಯಾವುದು ಆಗದೆ ರಾಜಸೂಯವನ್ನ ನೆರವೇರಿಸಬೇಕು ಎಂಬಂತಹ ಇಚ್ಛೆಯಿಂದ ಕೂಡಿದ್ದನೋ ಅದು ನಡೆಯಲಿಲ್ಲವಲ್ಲ. ಶಿಶುಪಾಲನ ವಧೆಯಿಂದಾಗಿ ಉಂಟಾದಂತಹ ಉತ್ಪಾತ, ಅದರಿಂದ ತನಗೇನು ಕೇಡಾಗಬಹುದು, ಮುಂದೆ ರಾಜ್ಯದ ಜನತೆಗೆ ಯಾವ ರೀತಿಯಾದಂತಹ ಕೊರತೆ ಅದರಿಂದ ಉಂಟಾಗಬಹುದು ಎಂಬಂತಹ ಎಲ್ಲ ಪ್ರಶ್ನೆಗಳೊಂದಿಗೆ ಧರ್ಮರಾಯ ವ್ಯಾಸರ ಬಳಿ ಪ್ರಶ್ನೆಯನ್ನ ಕೇಳಿದ. ಅದಕ್ಕುತ್ತರವಾಗಿ ವ್ಯಾಸರೂ ಕೂಡ ನಿಮಿತ್ತವಾಗಿ ನಿನ್ನನ್ನು ಇಟ್ಟುಕೊಂಡು ಸಕಲ ಕ್ಷತ್ರಿಯರು ಕಾದಾಡ್ತಾರೆ ಎಂಬುದಾಗಿ ಉತ್ತರವನ್ನ ಕೊಟ್ಟರು. ರಾಜಸೂಯಕ್ಕೆ ಬಂದಂತಹ ಎಲ್ಲ ರಾಜರು ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿದರೂ ಕೂಡ ಶಕುನಿ ಹಾಗೂ ದುರ್ಯೋಧನರು ಮಯ ನಿರ್ಮಿತ ಸಭೆಯಲ್ಲಿ ಉಳಿದರು. ಅದೇ ಸಭಾಭವನದಲ್ಲಿ ಇದ್ದುಕೊಂಡು ಶಕುನಿಯಿಂದ ಕೂಡಿಕೊಂಡವನಾದಂತಹ ದುರ್ಯೋಧನ ಆ ಸುಂದರ ಸಭೆಯ ಒಂದೊಂದು ವಿಭಾಗದ ಸೊಬಗನ್ನೂ ಕೂಡ ಸಾವಕಾಶವಾಗಿ ಬಹು ಸೂಕ್ಷ್ಮವಾಗಿ ನೋಡ್ತಾ ಇದ್ದ. ಸಭೆಯಲ್ಲಿದ್ದಂತಹ ಶಿಲ್ಪಿಯ ದಿವ್ಯವಾದ ಶಿಲ್ಪ ಚಮತ್ಕಾರಗಳನ್ನ ದುರ್ಯೋಧನ ಕಂಡವನಾಗಿ ಅಚ್ಚರಿಗೊಂಡ. ಹಸ್ತಿನಾಪುರದಲ್ಲಿ ಅಂತಹ ಸೊಬಗಿನ ಸಭಾಮಂದಿರವನ್ನ ದುರ್ಯೋಧನ ಹಿಂದೆಂದೂ ನೋಡಿರಲಿಲ್ಲ. ಹೀಗೆ ಮಯ ನಿರ್ಮಿತವಾದಂತಹ ಸಭಾಮಂದಿರದ ಸೊಬಗನ್ನ ನೋಡ್ತಾ ಬರುತ್ತಿರುವಂತಹ ಸಂದರ್ಭದಲ್ಲಿ ಮಹೀಪತಿಯಾದಂತಹ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಸಭಾಮಂದಿರದ ಮಧ್ಯಭಾಗದಲ್ಲಿದ್ದಂತಹ ಸ್ಫಟಿಕಮಯವಾದಂತಹ ಸ್ಥಳಕ್ಕೆ ಆಗಮಿಸಿ ಚಚ್ಚೌಕವಾಗಿದ್ದ ಕೊಳದಂತೆ ಭಾಸವಾಗುವಂತಹ ಸ್ಫಟಿಕ ಸ್ಥಳದಲ್ಲಿ ಅಲ್ಲಿ ನೀರಿದೆ ಎಂಬುದಾಗಿ ಭಾವಿಸಿ ತನ್ನ ಧೋತ್ರವನ್ನ ಮೇಲಕ್ಕೆ ಎತ್ತಿ ಕಟ್ತಾನೆ. ಅಲ್ಲಿ ಕಾಲಿಟ್ಟ ಸಂದರ್ಭದಲ್ಲಿ ನೀರಿನಲ್ಲಿ ಮುಖ ಕಾಣಿಸುವಂತೆ, ಪ್ರತಿಫಲಿಸುವಂತೆ ಥಳಥಳಿಸುತ್ತಿದ್ದ ಕಣ್ಣಿನಲ್ಲಿ ಭ್ರಾಂತಿಯಿಂದ ಕೂಡಿದ್ದ ಅವನ ಮುಖದ ಪ್ರತಿಬಿಂಬ ಕಾಣಿಸ್ತೇ ಹೊರತಾಗಿ ಅಲ್ಲಿ ನೀರು ಇರಲೇ ಇಲ್ಲ. ಅಂತಹ ಅದ್ಭುತವಾದಂತಹ ಶಿಲ್ಪಚಾತುರ್ಯವನ್ನ ಕಂಡು ದುರ್ಯೋಧನನಿಗೆ ಸಂತೋಷವಾಗಲಿಲ್ಲ. ತನ್ನ ಅಜ್ಞಾನವನ್ನ, ಪಾಂಡವರ ವೈಭವವನ್ನ ನೆನೆದು ಬಹಳ ಸಂಕಟವಾಯಿತು. ಖಿನ್ನನಾದ. ಮುಂದೆ ಹೋಗ್ತಾ ಇದ್ದ. ಹಿಂದಿನಂತೆಯೇ ಮತ್ತೊಂದು ತತ್ಸದೃಶವಾದ ಸ್ಥಳಕ್ಕೆ ಆಗಮಿಸಿ ತಟಾಕದ ಒಂದು ದೃಶ್ಯವನ್ನ ಕಂಡವನಾಗಿ ಆ ರತ್ನ ಖಚಿತವಾದಂತಹ ಸ್ಥಳವನ್ನ ನೀರು ಎಂಬುದಾಗಿ ಭಾವಿಸಿದ. ಹಿಂದೆ ಇದೇ ರೀತಿಯಲ್ಲಿ ಭಾವಿಸಿ ಧೋತ್ರವನ್ನ ಮೇಲೆತ್ತಿ ಕಟ್ಟಿದವನಿಗೆ ಖಿನ್ನತೆ ಆವರಿಸಿತು. ಈಗ ಹಿಂದಿನ ಭ್ರಮೆಯನ್ನ ಅನುಭವಿಸಿದವನಿಗೆ ಈಗ ಕಾಣುತ್ತಿರುವಂಥದ್ದು ನೀರಿನ ತಟಾಕ ಎಂಬುದಾಗಿ ಹೇಗೆ ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೆ? ಹಾಗೆ ಆತ ಇದೂ ಕೂಡ ಯಾವುದೋ ವಿಧವಾದಂತಹ ಶಿಲ್ಪ ಚಮತ್ಕಾರ ಎಂಬುದಾಗಿ ಭಾವಿಸಿ ದೋತ್ರವನ್ನ ಮೇಲಕ್ಕೆ ಕಟ್ಟದೆ ಅದು ರತ್ನ ಖಚಿತವಾದಂತಹ ಪ್ರದೇಶ ಎಂಬುದಾಗಿಯೇ ಭಾವಿಸಿ ಅಲ್ಲಿ ಕಾಲಿಟ್ಟ.
ತಕ್ಷಣದಲ್ಲಿ ಅದು ನಿಜವಾದಂತಹ ಕಮಲ ಪುಷ್ಪಗಳಿಂದ ಕೂಡಿದ್ದಂತಹ ಸರೋವರ. ಆ ಸರೋವರದಲ್ಲಿ ಕಾಲಿಟ್ಟ ಒಡನೆಯೇ ಮುಗ್ಗರಿಸಿ ಬಿದ್ದ. ವಸ್ತ್ರಗಳೆಲ್ಲ ಒದ್ದೆಯಾಗಿ ಹೋಯಿತು. ಅವನ ದುರವಸ್ಥೆಯನ್ನ ಕಂಡು ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ನಿಂತಿದ್ದಂತಹ ಭೀಮಾರ್ಜುನ, ನಕುಲ, ಸಹದೇವರು, ಅಲ್ಲಲ್ಲಿ ನಿಂತಿದ್ದಂತಹ ಉಳಿದ ಸೇವಕರು ಕೂಡ ನಗತೊಡಗಿದರು. ಯುಧಿಷ್ಠಿರನ ಆಜ್ಞೆಯಂತೆ ತಕ್ಷಣದಲ್ಲಿ ನೂತನ ವಸ್ತ್ರಗಳನ್ನ ದುರ್ಯೋಧನ ಧಾರಣೆಗಾಗಿ ನೀಡಿದರು. ಆಗಿನ ದುರ್ಯೋಧನನ ಪರಿಸ್ಥಿತಿಯನ್ನ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಉಳಿದವರೆಲ್ಲ ನಗುವಂತಹ ಸಂದರ್ಭದಲ್ಲಿ ದುರ್ಯೋಧನನ ಮನಸ್ಸಿನ ಉದ್ವೇಗ ಹೆಚ್ಚಿತು. ಉಳಿದವರ ನಗು ಅವನ ಉದ್ವೇಗವನ್ನ ಹೆಚ್ಚು ಮಾಡ್ತಾ ಹೋಯಿತು. ತಾತ್ಕಾಲಿಕವಾಗಿ ತನ್ನ ಮನಸ್ಸಿನ ಉದ್ವೇಗವನ್ನ ಅಡಗಿಸಿಟ್ಟುಕೊಂಡರೂ ಕೂಡ ತನ್ನ ದೃಷ್ಟಿಯನ್ನ ಅವರ ಕಡೆಗೆ ಹೋಗಲಿಕ್ಕೆ ಬಿಡಲಿಲ್ಲ. ತಾನೇನು ನಗೆಪಾಟಲಿಗೆ ಈಡಾದವನು, ಇತರರನ್ನ ನೋಡಿದರೆ ಇನ್ನು ಮುಜುಗರ ಹೆಚ್ಚೇ ಆಗಬಹುದು. ಸೇವಕರು ತನ್ನಂತಹ ನೂತನ ವಸ್ತ್ರಗಳನ್ನು ಧರಿಸಿ ಮುಂದೆ ನಡೆದಾಗ ದುರ್ಯೋಧನನ ಪುನಃ ಪೇಚಿನಲ್ಲಿ ಸಿಕ್ಕಿದ. ಮತ್ತೆ ಇನ್ನೊಂದು ಸರೋವರ ಇತ್ತು. ಅದು ನೀರಿನ ಸರೋವರ ಇರಬಹುದು ಎಂಬುದಾಗಿ ಭಾವಿಸಿ ಧೋತ್ರವನ್ನ ಮೇಲೆ ಕಟ್ಟಿ ಜೋಪಾನವಾಗಿ ಕಾಲಿಟ್ಟ. ಆದರೆ ಅದು ಹಿಂದಿನಂತೆ ಸರೋವರವಾಗಿಲ್ಲದೆ ಕೇವಲ ಶಿಲ್ಪಿಯ ಚಮತ್ಕೃತಿಯಾಗಿತ್ತು. ದುರ್ಯೋಧನನ ಭ್ರಾಂತಿಯನ್ನ ಕಂಡಂತಹ ಭೀಮಾದಿಗಳು ಪುನಃ ನಕ್ಕರು. ಮಾನಧನನಾದಂತಹ ಸುಯೋಧನನಿಗೆ ಅಂತಹ ಅಪಹಾಸ್ಯವನ್ನ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ಸಂಕಟವಾಯಿತು. ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಡಬೇಕು ಎಂಬುದಾಗಿ ನಿಶ್ಚಯಿಸಿದ. ಸಮೀಪದಲ್ಲಿದ್ದಂತಹ ಬಾಗಿಲಿನ ಕಡೆಗೆ ರಭಸದಿಂದ ನುಗ್ಗಿದ. ಕುರುವಿನ ಮೇಲೆ ಬರೆ ಎಳೆದರೆಂಬಂತಹ ನಾಣ್ಣುಡಿ ಅವನು ಬಾಗಿಲೆಂದು ಭಾವಿಸಿದ್ದು ನಿಜವಾದ ಬಾಗಿಲು ಆಗಿರದೆ ರತ್ನ ರಾಶಿಗಳಿಂದ ಕೆತ್ತಲ್ಪಟ್ಟ ಬಾಗಿಲಿನಂತೆಯೇ ತೋರುವಂತಹ ಗೋಡೆಯಾಗಿತ್ತು. ಕೃತಕವಾದ ಬಾಗಿಲಿನಿಗೆ ಅವನ ತಲೆ ಹೊಡೆದು ಕ್ಷಣಕಾಲ ಪರಿಭ್ರಮಣ ಹೊಂದಿದ. ಮೊದಲೇ ಖಿನ್ನಮನಸ್ಕನಾಗಿದ್ದಂತಹ ಆತ ಮತ್ತೆ ಬಿದ್ದ. ಇನ್ನೂ ಕೋಪ ಮುಖದಲ್ಲಿ ಎದ್ದು ಬರ್ತಾ ಇತ್ತು. ಮುಂದೆ ನಡೆದ. ಅದರ ಪಕ್ಕದಲ್ಲಿ ಇದ್ದಂತಹ ನಿಜವಾದ ಬಾಗಿಲನ್ನ ಕೃತಕವಾದುದು ಎಂಬುದಾಗಿ ಭ್ರಮಿಸಿದ. ಅದೇ ರೀತಿಯಲ್ಲಿ ಇನ್ನು ಅನೇಕ ಕೆತ್ತನೆಯ ಕೆಲಸಗಳನ್ನು ಕಂಡು ದುರ್ಯೋಧನ ಭ್ರಾಂತನಾದ. ಮೈಯನ ಅದ್ಭುತವಾದಂತಹ ಶಿಲ್ಪಕಲೆಯ ಜಾಲಕ್ಕೆ ದುರ್ಯೋಧನ ಸಿಕ್ಕಿಬಿದ್ದ. ರಾಜಸೂಯ ಯಾಗದಲ್ಲಿ ಪಾಂಡವರಿಗೆ ಬಂದಂತಹ ಅತುಲೈಶ್ವರ್ಯವನ್ನ, ಸಭಾಮಂದಿರದ ದಿವ್ಯ ಸೊಬಗನ್ನ ನೋಡಿದ ನಂತರ ಕುರುರಾಜ ಪಾಂಡವರ ಅನುಮತಿಯನ್ನ ಪಡೆದು ಭಾರವಾದ ಹೃದಯದಿಂದ ಹಸ್ತಿನೆಯ ಕಡೆಗೆ ಹೊರಟ. ಪಾಂಡವರ ಅಭ್ಯುದಯವನ್ನ ಹಾಗೂ ಸಭಾಮಂದಿರದಲ್ಲಿ ತನ್ನ ಭ್ರಮೆಯಿಂದ ಉಂಟಾದಂತಹ ಅಪಮಾನವನ್ನ ನೆನೆದು ದುರ್ಯೋಧನನ ಮನಸ್ಸು ಪಾಪ ಭೂಯಿಷ್ಠವಾಯಿತು. ಪಾಂಡವರು ಆನಂದದಿಂದ ಕಾಲ ಕಳೆಯುತ್ತಿದ್ದು ರಾಜರೆಲ್ಲ ವಿನೀತರಾಗಿ ಬಂದು ಪಾಂಡವರಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸುತ್ತಿರುವಂಥದ್ದು, ಆಬಾಲ ವೃದ್ಧರಾದಿಯಾಗಿ ಎಲ್ಲ ಪ್ರಜೆಗಳು ಪಾಂಡವರ ಹಿತದಲ್ಲಿಯೇ ಆಸಕ್ತರಾಗಿದ್ದುದು, ಇವೆಲ್ಲ ಮುಂತಾದ ತಾನು ಕಂಡಂತಹ ದೃಶ್ಯಗಳೆಲ್ಲ ದುರ್ಯೋಧನನ ಸ್ಮೃತಿಪಥಕ್ಕೆ ಒಂದಾದ ಮೇಲೊಂದು ಬರುತ್ತಿತ್ತು. ಅವುಗಳನ್ನು ನೆನೆದಂತೆಲ್ಲ ದುರ್ಯೋಧನನ ಮುಖ ಬಾಡಿ ಬಿಳುಪಾಗ್ತದೆ. ಪಾಂಡವರ ಅತುಲೈಶ್ವರ್ಯ ಮತ್ತು ಸಭಾಮಂದಿರದ ಸೊಬಗು ಇವುಗಳನ್ನುಳಿದು ಬೇರೆ ಯಾವ ವಿಷಯವೂ ಅವನ ಮನವನ್ನ ಹೋಗಲಿಕ್ಕೆ ಸಮರ್ಥವಾಗಲಿಲ್ಲ.
ಈ 2 ವಿಷಯಗಳು ಅಂತಂದ್ರೆ ಪಾಂಡವರ ಒಂದು ವೈಭವೋಪೇತವಾದಂತಹ ಜೀವನ, ಎಲ್ಲ ರಾಜ್ಯದ ಪ್ರಜೆಗಳು ಅವನಲ್ಲಿ ಇಟ್ಟಂತಹ ನಂಬಿಕೆ, ಅವನ ಏಳಿಗೆ ಹಾಗೂ ಹೊಸದಾಗಿ ಮಯ ನಿರ್ಮಿತವಾದಂತಹ ಸಭಾಭವನ. ಈ 2 ವಿಷಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ದುರ್ಯೋಧನ, ಆ 2 ವಿಷಯಗಳು ಅವನ ಮನಸ್ಸನ್ನ ಯಾವ ರೀತಿಯಲ್ಲಿ ಆವರಿಸಿತ್ತು ಅಂತಂದ್ರೆ, ಶಕುನಿ 10 ಬಾರಿ ದುರ್ಯೋಧನನ್ನ ಸಂಬೋಧಿಸಿದರೂ ಕೂಡ ಅವನಿಗೆ ಅದರ ಪರಿವೇ ಇರಲಿಲ್ಲ. ಪಕ್ಕದಲ್ಲಿಯೇ ಇದ್ದಂತಹ ಶಕುನಿಯೊಡನೆ ಒಂದೂ ಮಾತನ್ನೂ ಆಡದೆ ಕೌರವ ಮುಂದೆ ನಡೆದ. ಹೀಗೆ ಮನೋವಿಕಾರವನ್ನ ಹೊಂದಿದ್ದಂತಹ ದುರ್ಯೋಧನನ್ನ ಸಂಬೋಧಿಸಿ ಶಕುನಿ ಹೇಳ್ತಾನೆ, ಏನು ನಿನ್ನ ಚಿಂತೆಯ ಕಾರಣ? ಪದೇ ಪದೇ ನಿಟ್ಟಿಸಿರು ಬಿಡುತ್ತಾ ಹೋಗ್ತಾ ಇದ್ದೀಯಾ ಯಾಕೆ? ಇದಕ್ಕೆ ಕಾರಣವಾದರೂ ಏನು? ಕೂಗಿದರೂ ಕೇಳಿಸದಂತಹ ಯಾವ ಚಿಂತೆ ನಿನ್ನನ್ನು ಆವರಿಸಿದೆ ಎಂಬುದಾಗಿ ಶಕುನಿ ಕೇಳ್ತಾನೆ. ಶಕುನಿ ಆತನ ಮಾವ, ಮಾತುಲ, ತನ್ನ ತಾಯಿಯ ಅಣ್ಣ. ಈ ಎಲ್ಲವನ್ನ ಕಂಡಂತಹ ದುರ್ಯೋಧನ ತೀವ್ರ ಸಂಕಟದಲ್ಲಿದ್ದಾನೆ. ಅವನ ತಲೆಯಿಂದ ಯಾವೊಂದು ವಿಷಯವೂ ಹೊರಗೆ ಹೋಗಲಿಕ್ಕೆ ತಯಾರೇ ಇಲ್ಲ. ಅರ್ಜುನನ ಭುಜಬಲ ಪರಾಕ್ರಮಗಳ ಕಾರಣ ಈ ಅಖಂಡ ಭೂಮಂಡಲವು ಧರ್ಮಜನ ಸಾರ್ವಭೌಮತ್ವಕ್ಕೆ ಒಳಪಟ್ಟಿದೆ. ಧರ್ಮಜನು ಮಾಡಿದಂತಹ ಇಂದ್ರನ ಕರ್ತುವಿಗೆ ಸಮನಾದಂತಹ ಪರಮ ಅದ್ಭುತವಾದಂತಹ ರಾಜಸೂಯ ಯಾಗವನ್ನು ಕಂಡು ದುರ್ಯೋಧನ ಮಾತ್ಸರ್ಯವೆಂಬಂತಹ ಅಗ್ನಿಯಲ್ಲಿ ಅಹರ್ನಿಶಿ ದಹಿಸಲ್ಪಡ್ತಾ ಇದ್ದಾನೆ. ಅವನನ್ನು ಸುಡ್ತಾ ಇದೆ. ಬೇಸಿಗೆಯಲ್ಲಿ ಸಣ್ಣ ಕೆರೆಯೊಂದು ಬತ್ತಿ ಹೋಗುವಂತೆ ಮಾತ್ಸರ್ಯವೆಂಬಂತಹ ಸೂರ್ಯ ತೇಜಸ್ಸಿನಿಂದ ಕ್ಷಣೇ ಕ್ಷಣೆ ಹೀನನಾಗ್ತಾ ಇದ್ದಾನೆ. ಶಿಶುಪಾಲನು ಕೃಷ್ಣನಿಂದ ವಧಿಸಲ್ಪಟ್ಟಾಗ ಆ ಮಹಾಸಭೆಯಲ್ಲಿ ಯಾವೊಬ್ಬನೂ ಶಿಶುಪಾಲನಿಗೆ ಬೆಂಬಲವಾಗಿ ನಿಲ್ಲಲು ಸಮರ್ಥನಾಗಲಿಲ್ಲ. ಪಾಂಡವರ ಬಲವೆಂಬ ದಾವಾಗ್ನಿಯಲ್ಲಿ ತಪ್ತರಾದಂತಹ ಎಲ್ಲ ರಾಜರು ಕೃಷ್ಣನು ಮಾಡಿದಂತಹ ಕಾರ್ಯವನ್ನು ಕ್ಷಮಿಸಿಬಿಟ್ರು. ದುರ್ಯೋಧನನ ಮನಸ್ಸಿನಲ್ಲಿ ಅದೊಂದು ಮಹಾಪರಾಧ, ಅದನ್ನು ಕ್ಷಮಿಸಿಬಿಟ್ರು. ಹಾಗಲ್ಲದಿದ್ದರೆ ಕೃಷ್ಣನನ್ನು ಸುಮ್ಮನೆ ಬಿಟ್ಟು ಬಿಡ್ತಿದ್ರೆ, ಒಂದು ವೇಳೆ ಪಾಂಡವರು ಕೃಷ್ಣನ ಪರವಾಗಿ ನಿಲ್ಲದಿದ್ದರೆ ಕೃಷ್ಣನನ್ನ ಉಳಿದ ರಾಜರು ಸುಮ್ಮನೆ ಬಿಡಲಿಕ್ಕೆ ಸಾಧ್ಯ ಉಂಟೆ? ವಾಸುದೇವನು ಮಾಡಿದಂತಹ ಅಯುಕ್ತವಾದಂತಹ ಆ ಕಾರ್ಯ ಪಾಂಡುಪುತ್ರರ ಪರಾಕ್ರಮದ ದಿಸೆಯಿಂದಾಗಿ ಸಾಧ್ಯ ಆಯಿತು. ಇನ್ನೊಂದು ವಿಷಯ ಏನಂತಂದ್ರೆ, ವಿಶ್ವದ ಎಲ್ಲ ರಾಜರು ವೈಶ್ಯರಂತೆ ಧರ್ಮಜನಿಗೆ ಅಗಣಿತವಾದಂತಹ ಕಪ್ಪ ಕಾಣಿಕೆಗಳನ್ನು ತಂದು ಕೊಡ್ತಾ ಇದ್ದಾರೆ. ಧರ್ಮಜ ಅವನ ಅಂತಹ ರಾಜ್ಯಶ್ರೀಯನ್ನ ಕಂಡು ಮಾತ್ಸರ್ಯದಿಂದ ದುಃಖಕ್ಕೆ ತುತ್ತಾಗ್ತಾ ಇದ್ದಾನೆ. ದುಃಖಕ್ಕೆ ಅರ್ಹನಲ್ಲದ ಒಬ್ಬ ವ್ಯಕ್ತಿ, ವಸ್ತುತಃ ಕುರುವಂಶದ ಒಂದು ಮಹಾನ್ ಸಾಮ್ರಾಜ್ಯದ ಒಡೆಯ ದುರ್ಯೋಧನ, ಆತನಿಗೆ ಯಾವುದೇ ವಿಧವಾದಂತಹ ದುಃಖಕ್ಕೆ ಕಾರಣ ಇಲ್ಲ. ಆದರೂ ಕೂಡ ಮಾತ್ಸರ್ಯವೆಂಬಂತಹ ಅಗ್ನಿಯಿಂದ ಆತ ದುಃಖಕ್ಕೆ ಈಡಾಗ್ತಾ ಇದ್ದಾನೆ. ದುಃಖಾರ್ಹನಲ್ಲದವನು ದುಃಖಕ್ಕೆ ಗುರಿಯಾಗ್ತಾ ಇದ್ದಾನೆ. ಅವನ ಅಂಗಗಳು ಬೆಂಕಿಯಿಂದ ಸುಡ್ತಾ ಇದ್ದರೆ ಎಷ್ಟು ಸಂಕಟವನ್ನ ಅನುಭವಿಸ್ತದೆಯೋ ಅದಕ್ಕಿಂತ ಹೆಚ್ಚಿನ ಸಂಕಟವನ್ನ ದುರ್ಯೋಧನ ಅನುಭವಿಸ್ತಾ ಇದ್ದಾನೆ. ಕ್ಷಣ ಕ್ಷಣಕ್ಕೂ ದೀರ್ಘವಾದಂತಹ ಬಿಸಿಯಾದಂತಹ ನಿಟ್ಟುಸಿರನ್ನ ಬಿಡ್ತಾ ಇದ್ದಾನೆ. ಅವಡುಗಳು ಕಚ್ಚಿಕೊಳ್ತಾ ಇದೆ. ಮಾತ್ಸರ್ಯವೆಂಬ ಅಗ್ನಿಯಿಂದ ಉದ್ಭೂತವಾದಂತಹ ಹೃದಯ ವೇದನೆಯನ್ನ ತಾಳಲಾರದೆ ಪುನಃ ಪುನಃ ಶಕುನಿಗೆ ಹೇಳ್ತಾ ಇದ್ದಾನೆ,
ನಾನಿನ್ನು ಬದುಕಿರಲಾರೆ, ಬೆಂಕಿಗೆ ಬಿದ್ದೋ ವಿಷವನ್ನು ಸೇವಿಸಿಯೋ ಅಥವಾ ಮಡುವಿಗಾದರೂ ಧುಮುಕಿಯೋ ಪ್ರಾಣವನ್ನು ತ್ಯಾಗ ಮಾಡ್ತೇನೆ. ಅಂತಹ ಒಂದು ಮಾತ್ಸರ್ಯ ಆತನಲ್ಲಿ ಉದಿಸಿದೆ. ತನ್ನಲ್ಲಿಲ್ಲ ಎಂಬಂತಹ ಕಾರಣದಿಂದ ಬಂದಂತಹ ಮಾತ್ಸರ್ಯವಲ್ಲ. ತನ್ನ ಬಳಿ ಇದ್ದರೂ ಕೂಡ ಪಾಂಡವರ ಬಳಿ ಇರುವಂತಹ ಅತುಲೈಶ್ವರ್ಯವನ್ನು ಕಂಡು ಆತನಿಗೆ ಮಾತ್ಸರ್ಯ. ಹೀಗೆ ಮುಂದುವರೆದಂತಹ ದುರ್ಯೋಧನ ಹೇಳ್ತಾನೆ, ಪ್ರಪಂಚದಲ್ಲಿ ಶೂರನಾದಂತಹ ಯಾವನು ತಾನೇ ಶತ್ರುವಿನ ಅಭ್ಯುದಯವನ್ನು ನೋಡುತ್ತಾ ತಾನು ದಾರಿದ್ರ್ಯವನ್ನು ಅನುಭವಿಸುತ್ತಾ ಜೀವಿಸಿರ್ತಾನೆ, ಅವನ ಶತ್ರುಗಳಲ್ಲಿರುವಂತಹ ಐಶ್ವರ್ಯವನ್ನು ಕಂಡು ಮಾತ್ಸರ್ಯ ಪಡುತ್ತಿರುವಂತಹ ದುರ್ಯೋಧನ ಸ್ತ್ರೀಯೂ ಅಲ್ಲ, ಅಸ್ತ್ರ ಶಸ್ತ್ರಗಳು ಇಲ್ಲದಿರುವುದರಿಂದ ಪುರುಷನೂ ಅಲ್ಲ. ಸ್ತ್ರೀಯಾಗಿದ್ದರೆ ಸವತಿಯ ಅಭ್ಯುದಯವನ್ನು ಸಹಿಸುವ ಶಕ್ತಿ ಆತನಿಗೆ ಇರಬೇಕಾಗಿತ್ತು. ಎಷ್ಟೋ ಸ್ತ್ರೀಯರು ಸಪತ್ನಿಯರ ವಿಷಯದಲ್ಲಿ ಮಾತ್ಸರ್ಯ ಪಡುವುದಿಲ್ಲ. ಪುರುಷನಾಗಿದ್ದರೆ ಯುದ್ಧ ಮಾಡಿ ಪಾಂಡವರನ್ನ ಪರಾಜಯಗೊಳಿಸಬೇಕಾಗಿತ್ತು. ಹಾಗಾದರೆ ಆತ ತನ್ನ ನಪುಂಸಕತ್ವವನ್ನ ಒಪ್ಪಿಕೊಂಡಂತಾಯ್ತು. ಹಾಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯುಧಿಷ್ಠಿರನ ಸಾರ್ವಭೌಮತ್ವ, ಅವನಿಗಿರುವಂತಹ ಅತುಲೈಶ್ವರ್ಯ ಮತ್ತು ಅವನು ಮಾಡಿದ ರಾಜಸೂಯ ಯಾಗ ಇವೆಲ್ಲವನ್ನ ಕಂಡು ಅಸೂಯೆ ಪಡೆದವನು ಯಾವನಿದ್ದಾನೆ? ಎಲ್ಲರೂ ಅಸೂಯೆ ಪಟ್ಟವರೇ. ದುರ್ಯೋಧನನೊಬ್ಬನೇ ಏಕಾಕಿಯಾಗಿ ನಿಂತು ಯುದ್ಧ ಮಾಡಿ ಸಾರ್ವಭೌಮತ್ವವನ್ನು ಸಂಪಾದಿಸುವಂತಹ ಪರಾಕ್ರಮ ಆತನಿಗಿಲ್ಲ, ಅಥವಾ ಅವನಿಗೆ ದಿಗ್ವಿಜಯದಲ್ಲಿ ನೆರವಾಗುವಂತಹ ಮಿತ್ರರೂ ಇಲ್ಲ. ಆದ್ದರಿಂದ ಆತ ಆತ್ಮಹತ್ಯೆಯ ಯೋಚನೆಯನ್ನ ಮಾಡ್ತಾನೆ. ದೈವಮೇವ ಪರಮ್ಮನ್ಯೇ ಪೌರುಷಂಚ ನಿರರ್ಥಕಂ ದೃಷ್ಟ್ವಾ ಕುಂತೀ ಸುತೇ ಶುದ್ಧಾಂ ಶ್ರಿಯಂ ತಾಮಹತಾಂ ತಥಾ. ಕುಂತಿಪುತ್ರರು ಪಡೆದಿರುವಂತಹ ಅಕ್ಷಯವಾದ ವಿಶುದ್ಧವಾದ ಐಶ್ವರ್ಯವನ್ನ, ಸಾರ್ವಭೌಮತ್ವವನ್ನು ನೋಡಿದರೆ ವಿಧಿಯೇ ದೊಡ್ಡದೆಂದು, ಮನುಷ್ಯ ಪ್ರಯತ್ನಗಳೆಲ್ಲವೂ ನಿರರ್ಥಕವೆಂದು ನನಗೆ ಅನ್ನಿಸ್ತಾ ಇದೆ. ನೀನು ತಿಳಿದಿರುವಂತೆ ಮಾತುಲನಿಗೆ ಸಂಬೋಧಿಸಿ ಹೇಳುವಂತಹದು. ನಿನಗೆ ತಿಳಿದಿರುವಂತೆ ಈ ಹಿಂದೆ ನಾನು ಹಲವಾರು ಬಾರಿ ಪಾಂಡವರನ್ನ ವಿನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥಗೊಳಿಸಿದಂತಹ ಆ ಪಾಂಡುಪುತ್ರರು ಕಾಸಾರದಲ್ಲಿರುವಂತಹ ಕಮಲ ಪುಷ್ಪಗಳಂತೆ ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದಾರೆ. ಇದನ್ನು ನನ್ನ ಕಣ್ಣುಗಳು ನೋಡ್ತಾ ಇದೆಯಲ್ಲ, ಇದಕ್ಕಿಂತಹ ಒಂದು ದೌರ್ಭಾಗ್ಯ ಇನ್ನೊಂದಿದೆಯೇ? ತೇನ ದೈವಂ ಪರಮ್ಮನ್ಯೇ ಪೌರುಷಂಚ ನಿರರ್ಥಕಂ ಧಾರ್ತ್ರ ರಾಷ್ಟ್ರಾಶ್ಚ ಹೀಯಂತೆ ಪಾರ್ಥ ವರ್ಧಂತಿ ನಿತ್ಯಶಃ. ಹೀಗಾಗಿ ನಾನು ವಿಧಿಯೇ ಪ್ರಬಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಪುರುಷ ಪ್ರಯತ್ನ ನಿರರ್ಥಕ ಎಂಬಂತಹ ನಿಶ್ಚಯಕ್ಕೆ ಬಂದಿದ್ದೇನೆ. ಇತ್ತ ನೋಡಿದರೆ ಧೃತರಾಷ್ಟ್ರನ ಮಕ್ಕಳು ದಿನದಿನಕ್ಕೂ ದುರ್ಬಲರಾಗ್ತಾ ಇದ್ದಾರೆ. ಅತ್ತ ಕಡೆಯಲ್ಲಿ ಪಾಂಡುವಿನ ಮಕ್ಕಳು ದಿನೇ ದಿನೇ ಪ್ರಬಲರಾಗ್ತಾ ಇದ್ದಾರೆ. ಧಾರ್ತ್ರ ರಾಷ್ಟ್ರಾಶ್ಚ ಹೀಯಂತೆ ಪಾರ್ಥ ವರ್ಧಂತಿ ನಿತ್ಯಶಃ. ಅವರ ಅಭ್ಯುದಯ, ಆ ಭವ್ಯವಾದಂತಹ ಸಭಾಮಂದಿರದಲ್ಲಿ ಇರುವಂತಹ ಸೇವಕರು ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿ ನಗುತ್ತಿದ್ದುದು, ಇವೆಲ್ಲವೂ ನನ್ನ ಹೃದಯವನ್ನ ಬೆಂಕಿಯಂತೆ ಸುಡ್ತಾ ಇದೆ. ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ. ಪಾಂಡವರ ವಿಷಯದಲ್ಲಿ ಹೆಚ್ಚಿನ ಮಾತ್ಸರ್ಯ ನನ್ನ ಹೃದಯದಲ್ಲಿ ಉದ್ಭೂತವಾಗಿದೆ. ಈ ವಿಷಯವನ್ನೇ ನೀನು ಧೃತರಾಷ್ಟ್ರನಿಗೂ ತಿಳಿಸು ಎಂಬುದಾಗಿ ಶಕುನಿಯ ಬಳಿ ನುಡಿತಾನೆ. ಯುಧಿಷ್ಠಿರನ ವಿಷಯದಲ್ಲಿ ಈ ರೀತಿಯಾಗಿ ಮಾತ್ಸರ್ಯವನ್ನ ಪಡಕೂಡದು. ಅದೃಷ್ಟಯುಕ್ತವಾದಂತಹ ಐಶ್ವರ್ಯವನ್ನ ಪಡೆದು ಅವರಿಂದ ಅವರು ಸುಖಿಗಳಾಗಿದ್ದಾರೆ. ಅವರು ಚಿಕ್ಕವರಿದ್ದಾಗಲೇ ಅವರ ವಿನಾಶಕ್ಕಾಗಿ ದುರ್ಯೋಧನ ಅನೇಕ ವಿಧವಾದಂತಹ ಕುಟಿಲೋಪಾಯಗಳನ್ನು ಮಾಡಿದರೂ ಕೂಡ ಆತನ ಕಾರ್ಯ ಸಾಧನೆ ಆಗಲಿಲ್ಲ. ಆತ ಮಾಡಿದಂತಹ ಕೃತ್ರಿಮೆಗಳಿಂದ ಅದೃಷ್ಟವಶದಿಂದಲೇ ಅವರು ಪಾರಾಗಿದ್ದಾರೆ.
ದ್ರೌಪದಿಯನ್ನ ವಿವಾಹ ಮಾಡಿಕೊಂಡು ದೃಪದನನ್ನ, ಅವನ ಮಕ್ಕಳನ್ನ ತಮ್ಮ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ. ಮಹಾನುಭಾವನಾದ ಪರಾಕ್ರಮಿಯಾದಂತಹ ವಾಸುದೇವ ಪಾಂಡವರಿಗೆ ಮಿತ್ರನಾಗಿದ್ದಾನೆ. ಅವರೆಲ್ಲರ ಸಹಕಾರದಿಂದ ಅವರು ದಿಗ್ವಿಜಯವನ್ನ ಮಾಡಿದ್ದಾರೆ. ತಮ್ಮ ಕುಲಕೃತಾಗಮವಾದಂತಹ ಹಕ್ಕಿನ ರಾಜ್ಯವನ್ನ ಪಡೆದು ತಮ್ಮ ಭುಜಬಲ ಪರಾಕ್ರಮಗಳಿಂದ ರಾಜ್ಯವನ್ನು ವಿಸ್ತಾರಗೊಳಿಸಿದ್ದಾರೆ. ಈ ವಿಷಯಗಳಲ್ಲಿ ನಿನ್ನ ಪರಿತಾಪಕ್ಕೆ ಕಾರಣ ಏನೂ ಇಲ್ಲ ಎಂಬುದಾಗಿ ಶಕುನಿ ಹೇಳ್ತಾನೆ. ಅದಷ್ಟೇ ಅಲ್ಲದೆ ಧನಂಜಯ ಯಜ್ಞೇಶ್ವರನನ್ನ ಸಂತುಷ್ಟಿಗೊಳಿಸಿ ಗಾಂಧೀವ ಧನಸ್ಸನ್ನ, ಅಕ್ಷಯ ತುಣೀರಗಳನ್ನ, ಇನ್ನೂ ಅನೇಕ ದಿವ್ಯಾಯುಧಗಳನ್ನ ಬಹುಮಾನ ರೂಪದಲ್ಲಿ ಪಡೆದ. ಗಾಂಧೀವದ ಪ್ರಭಾವದಿಂದ ಹಾಗೂ ಸ್ವಂತ ಭುಜಬಲ ಪರಾಕ್ರಮಗಳಿಂದ ಅರ್ಜುನ ಸಕಲ ರಾಜರನ್ನ ಪರಾಜಯಗೊಳಿಸಿ ಆಶ್ರಿತರನ್ನಾಗಿ ಮಾಡಿಕೊಂಡ. ಇದರಲ್ಲಿ ದುರ್ಯೋಧನನಿಗೆ ಯಾವುದೇ ರೀತಿಯಾದಂತಹ ಒಂದು ಸಂಕಟ ಪಡುವಂತಹ, ವ್ಯಥೆ ಪಡುವಂತಹ, ಪರಿತಾಪ ಪಡಬೇಕಾದಂತಹ ಕಾರಣ ಇಲ್ಲ. ಕಾಂಡವದ ದಹನವಾಗುತ್ತಿದ್ದಾಗ ಸವ್ಯಸಾಚಿಯಾದಂತಹ ಅರ್ಜುನ ಮಯನನ್ನ ಸಂರಕ್ಷಿಸಿ ಅವನಿಂದ ಸಭಾಮಂದಿರವನ್ನ ಕಟ್ಟಿಸಿದ. ಮಯನ ಕಿಂಕರರು ಈಗಲೂ ಅವನ ಆಜ್ಞಾನುಸಾರವಾಗಿ ಆ ಭವ್ಯ ಸಭಾಮಂದಿರವನ್ನು ಹೊತ್ತು ನಿಂತಿದ್ದಾರೆ. ಇದಕ್ಕೆ ದುರ್ಯೋಧನ ಪರಿತಾಪ ಪಡಲಿಕ್ಕೆ ಕಾರಣ ಏನಿರಬಹುದು? ನನಗೆ ಮಿತ್ರರೇ ಇಲ್ಲ ಎಂಬುದಾಗಿ ಹೇಳಿದನಲ್ಲ ದುರ್ಯೋಧನ. ಈ ಮಾತನ್ನ ಸರ್ವಥಾ ಒಪ್ಪುವಂಥದ್ದಲ್ಲ, ಇದು ಸತ್ಯವೂ ಅಲ್ಲ. ಮಹಾಪರಾಕ್ರಮಿಗಳಾದಂತಹ 99 ಮಂದಿ ಅನುಜರು ದುರ್ಯೋಧನಲ್ಲಿ ಅತ್ಯಂತ ವಿಧೇಯರಾಗಿದ್ದಾರೆ. ಮಹಾಧನಸ್ಸನ್ನ ಹೊಂದಿದಂತಹ ಪರಾಕ್ರಮಿಗಳಾದಂತಹ ದ್ರೋಣಾಚಾರ್ಯರು, ಅವರ ಮಗ ಅಶ್ವತ್ಥಾಮ, ಕರ್ಣ, ಕೃಪ, ಶಕುನಿಯ ಸಹೋದರರು ಹಾಗೂ ಸೌಮದತ್ತಿ, ಇವರೆಲ್ಲರೂ ದುರ್ಯೋಧನನಿಗೆ ಪರಮ ಮಿತ್ರರೇ ಅಲ್ಲವೇ? ಇವರೊಂದಿಗೆ ಒಡಗೂಡಿ ಕೌರವ ದಿಗ್ವಿಜಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ವೇ? ಈ ಎಲ್ಲ ಮಾತನ್ನ ಕೇಳ್ತಾ ಇದ್ದಂಗೆ ದುರ್ಯೋಧನನ ಮುಖ ಸ್ವಲ್ಪ ಹಸಿರಾಯಿತು, ಕಾಂತಿಯುಕ್ತವಾಯಿತು. ಅವನಿಗೆ ಹಿತವಾದಂತಹ ಮಾತನ್ನ ಕೇಳಿ ಅವನಲ್ಲಿ ಸ್ವಲ್ಪ ಸಮಾಧಾನ ಹೊಂದಲಿಕ್ಕೆ ಸಹಕಾರವಾಯಿತು. ಅವನೂ ತೀರ್ಮಾನಕ್ಕೆ ಬಂದ. ಈ ಎಲ್ಲ ಮಿತ್ರರೊಂದಿಗೆ ಕೂಡಿಕೊಂಡವನಾಗಿ ಪಾಂಡವರೊಡನೆ ಯುದ್ಧ ಮಾಡಿ ಈಗಲೇ ಅವರನ್ನು ಸೋಲಿಸಿ ಬಿಡ್ತೇನೆ. ಈಗ ಸಾರ್ವಭೌಮತ್ವವನ್ನ ಪಡೆದಿರುವಂತಹ ಪಾಂಡವರನ್ನ ಸೋಲಿಸಿಬಿಟ್ಟರೆ ಅಖಂಡ ಸಾಮ್ರಾಜ್ಯ ದುರ್ಯೋಧನದೇ ಅಲ್ಲವೇ? ಹಾಗೆ ಪ್ರತ್ಯೇಕವಾಗಿ ಹೋಗಿ ಪ್ರತಿಯೊಬ್ಬ ರಾಜನನ್ನ ಜಯಿಸುವ ಕಾರಣವೇ ಇಲ್ಲ. ಆ ಭವ್ಯ ಸಭಾಮಂದಿರ, ಪಾಂಡವರಿಗಿರುವಂತಹ ಅತುಲೈಶ್ವರ್ಯ ದುರ್ಯೋಧನನ ಪಾಲಾಗ್ತದೆ. ಹಾಗಾಗಿ ಹೀಗೆ ಹೋಗಿ ಸೋಲಿಸಿಬಿಟ್ರೆ ಆಯ್ತಲ್ಲ ಎಂಬಂತಹ ಆಲೋಚನೆ, ದುಷ್ಟವಾದಂತಹ ಆಲೋಚನೆ ದುರ್ಯೋಧನನಲ್ಲಿ. ಪಾರ್ಥ ಶ್ರೀಕೃಷ್ಣರನ್ನ, ಭೀಮ ಯುಧಿಷ್ಠಿರ, ನಕುಲ ಸಹದೇವರನ್ನ, ದೃಪದ ಹಾಗೂ ಅವನ ಮಕ್ಕಳನ್ನ ಯುದ್ಧದಲ್ಲಿ ಸೋಲಿಸುವ ಸಾಧ್ಯತೆ ಇದೆಯೇ? ದೇವತೆಗಳೇ ಎದುರಾಗಿ ನಿಂತರೂ ಮಹಾಪರಾಕ್ರಮಿಗಳಾದಂತಹ ಮಹಾಧನುಸ್ಸುಗಳನ್ನ, ಅನೇಕಾನೇಕ ದಿವ್ಯ ಆಯುಧವನ್ನ ಧರಿಸಿದಂತಹ ಯುದ್ಧ ಪ್ರಿಯರಾದಂತಹ ಪಾಂಡವರನ್ನ ಹಾಗೂ ಸಮೇತರನ್ನ ಸೋಲಿಸಲಿಕ್ಕೆ ಸಾಧ್ಯ ಇದೆಯೇ? ಈ ಎಲ್ಲ ಮಾತುಗಳನ್ನ ಶಕುನಿಯಿಂದ ಆಲಿಸಿದಂತಹ ದುರ್ಯೋಧನನ ಮುಖ ಮತ್ತೆ ಬಾರ್ತು, ಕಳೆ ಕುಂದಿತು, ದೀರ್ಘವಾದಂತಹ ನಿಟ್ಟುಸಿರನ್ನ ಬಿಟ್ಟ. ಆದರೂ ಕೂಡ ಶಕುನಿ ತನ್ನದೇ ಆದ ಆಲೋಚನೆಯಲ್ಲಿ ಆತನೂ ಇದ್ದ. ಅಧೀರನಾಗುವಂತಹ ಯಾವುದೇ ಸಂಗತಿ ಇಲ್ಲ. ಯುಧಿಷ್ಠಿರನನ್ನ ಸೋಲಿಸುವುದು ಹೇಗೆ ಎಂಬುದನ್ನ ಶಕುನಿ ತಿಳಿದಿದ್ದಾನೆ. ಅದರಂತೆಯೇ ಮಾಡಿದರಾಯ್ತು. ದುರ್ಯೋಧನಿಗೆ ಮತ್ತೆ ನವಚೇತನ ಬಂದಂತಾಯಿತು.
ಮುಖ ಅರಳಿತು. ಶಕುನಿಯನ್ನ ಆತುರದಿಂದ ಕೇಳ್ತಾನೆ. ಅವನಿಗೆ ಈಗ ಇರುವಂತಹ ಚಿಂತೆ ಒಂದೇ, ಪಾಂಡವರ ಬಗ್ಗೆ ಸಹಿಸಲಾಗದಂತಹ ಅಸೂಯೆ ಆತನಲ್ಲಿ ಮನೆ ಮಾಡಿಬಿಟ್ಟಿದೆ. ಅದು ಯಾವುದೇ ರೀತಿಯಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಹೋಗಬೇಕಾದರೆ ಪಾಂಡವರ ಸರ್ವನಾಶವೇ ಆಗಬೇಕು. ಅಷ್ಟೇ ಅಲ್ಲದೆ ಅವನಿಗೆ ಯಾವುದೇ ವಿಧವಾದಂತಹ ಅಪಾಯ ಉಂಟಾಗದಂತೆ, ಅವನ ಮಿತ್ರರಿಗೆ ಮಹಾತ್ಮರಿಗೆ ತೊಂದರೆಯಾಗದಂತೆ ಧನಂಜಯನನ್ನ ಸೋಲಿಸುವ ಸಾಧ್ಯತೆ ಇದೆ ಅಂತ ಆದರೆ ಆತನಲ್ಲಿ ಇನ್ನೆಷ್ಟು ಆಸಕ್ತಿ ಮೂಡಿರಬೇಡ. ಮುಂದುವರೆದಂತಹ ಶಕುನಿ ನುಡಿತಾನೆ, ಕುಂತಿಯ ಮಗನಿಗೆ ಜೂಜಾಡುವುದರಲ್ಲಿ ಬಹಳ ಆಸಕ್ತಿ ಇದೆ, ಆದರೆ ಜೂಜಾಟದಲ್ಲಿ ನೈಪುಣ್ಯ ಇಲ್ಲ. ಧರ್ಮಜನಿಗೆ ಜೂಜಾಟಕ್ಕೆ ಆಹ್ವಾನವನ್ನ ಇತ್ತರೆ ಅವನು ಅದನ್ನ ಒಪ್ಪಿಕೊಳ್ಳದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಶಕುನಿ ಪಗಡೆಯಾಟದಲ್ಲಿ ನಿಷ್ಣಾತನಾಗಿದ್ದಾನೆ. ಈ ಪ್ರಪಂಚದಲ್ಲಿ ಏಕೆ ತ್ರಿಭುವನಗಳಲ್ಲಿ ಶಕುನಿಯ ಸರಿಸಮಾನರು ಪಗಡೆಯಾಟದಲ್ಲಿ ಯಾರೂ ಇಲ್ಲ. ಆದ್ದರಿಂದ ದುರ್ಯೋಧನನ ಪರವಾಗಿ ಶಕುನಿ ಏನಾದರೂ ಪಗಡೆಯನ್ನ ಆಡಿದರೆ ಧರ್ಮರಾಯನಲ್ಲಿರುವಂತಹ ರಾಜ್ಯ ಕೋಶಾದಿ ಸಮಸ್ತವನ್ನ ದುರ್ಯೋಧನನಿಗೆ ಗೆದ್ದುಕೊಡ್ಲಿಕ್ಕೆ ಸಾಧ್ಯ. ಆದರೆ ಇದಕ್ಕೂ ಮೊದಲು ತಂದೆಯಾದಂತಹ ಧೃತರಾಷ್ಟ್ರನಿಗೆ ವಿಷಯವನ್ನು ತಿಳಿಸಬೇಕು. ತಂದೆಯ ಆಜ್ಞೆ ಆಯಿತು ಅಂತಾದರೆ, ಮಹಾರಾಜ ಧೃತರಾಷ್ಟ್ರ ಆಜ್ಞೆಯನ್ನ ಮಾಡ್ದ ಅಂತಾದರೆ ಖಂಡಿತವಾಗಿಯೂ ಶಕುನಿ ಪಾಂಡವರಲ್ಲಿರುವ ರಾಜ್ಯ ಕೋಶಾದಿಗಳನ್ನು ಗೆಲ್ಲದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ತಂದೆಗೆ ತಿಳಿಸ್ಲಿಕ್ಕೆ ಸರಿಯಾದಂತಹ ವ್ಯಕ್ತಿ ಯಾರು? ಶಕುನಿಯೇ. ಹಾಗಾಗಿ ನೀನೇ ಇವೆಲ್ಲವನ್ನ ಸೂಕ್ತ ರೀತಿಯಲ್ಲಿ ತಂದೆಯವರಿಗೆ ತಿಳಿಸು. ಅದನ್ನ ಯುಕ್ತಿಯುಕ್ತವಾಗಿ ತಿಳಿಸುವಂತಹ ಸಾಮರ್ಥ್ಯ ದುರ್ಯೋಧನನಲ್ಲಿ ಇಲ್ಲ. ಹಾಗಾಗಿ ಇದನ್ನ ತಂದೆಗೆ ನೀನೇ ತಿಳಿಸು ಎಂಬುದಾಗಿ ದುರ್ಯೋಧನ ಶಕುನಿಯ ಬಳಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂತಂದ್ರೆ, ಮೂಲ ಮಹಾಭಾರತದಲ್ಲಿ ದುರ್ಯೋಧನ ನೀರಿನಲ್ಲಿ ಬಿದ್ದಾಗ ದ್ರೌಪದಿ ಅವನನ್ನು ನೋಡಿ ನಕ್ಕಳು ಎಂಬಂತಹ ಯಾವುದೇ ವಿಚಾರ ಪ್ರಸಕ್ತ ಆಗಿರುವುದಿಲ್ಲ. ಅಲ್ಲದೆ ದುರ್ಯೋಧನನಿಗೆ ದ್ರೌಪದಿಯ ಮೇಲೆ ಕೋಪ ಇದೆ ಎಂಬಂತಹ ಯಾವುದೇ ವಿಚಾರ ಇಲ್ಲಿ ಪ್ರಸಕ್ತವಾಗಿರುವುದಿಲ್ಲ. ಮತ್ತೂ ಒಂದೇನಂತಂದ್ರೆ, ದುರ್ಯೋಧನನಿಗೆ ದ್ರೌಪದಿಯ ಮೇಲೆ ಆಸಕ್ತಿ ಇತ್ತು ಎಂಬುದೇನೋ ಸತ್ಯ. ಆದರೆ ಮಯನಿರ್ಮಿತ ಸಭಾಭವನದಲ್ಲಿ ಆಕೆ ಅವನನ್ನು ನೋಡಿ ನಕ್ಕಳು ಎಂಬಂತಹ ಕಾರಣದಿಂದ ಆತ ಪಾಂಡವರ ಮೇಲೆ ಕುಪಿತನಾದ, ದ್ರೌಪದಿಯ ಮೇಲೆ ಕುಪಿತನಾದ ಎಂಬಂತಹ ವಿಚಾರ ಮೂಲ ಮಹಾಭಾರತದಲ್ಲಿ ಎಲ್ಲಿಯೂ ಕಂಡು ಬರುವುದಿಲ್ಲ. ಅದಕ್ಕೆ ಬದಲಾಗಿ ಆತನಲ್ಲಿ ಬೆಳೆದಂತಹ ಮಾತ್ಸರ್ಯ ಭಾವನೆ, ಅವನನ್ನ ಪರಿತಪಿಸುತ್ತಿರುವಂತಹ ಪಾಂಡವರ ಅತುಲೈಶ್ವರ್ಯಗಳು ಹಾಗೂ ಸಭಾಮಂದಿರ, ಇವೇ ಆತನ ಚಿಂತೆಗೆ ಹಾಗೂ ಧರ್ಮರಾಜಾದಿಗಳ ಆದಂತಹ ಪಾಂಡವರ ಮೇಲೆ ಯುದ್ಧಕ್ಕೆ ಹೋಗಲಿಕ್ಕೆ ಅದೇ ಕಾರಣ ಎಂಬುದಾಗಿ ತಿಳಿದು ಬರ್ತದೆ. ತದನಂತರದಲ್ಲಿ ಧರ್ಮಜನ ಪರಮಾದ್ಭುತವಾದಂತಹ ರಾಜಸೂಯ ಯಾಗವನ್ನು ನೋಡಿ ಅದರಿಂದ ದುರ್ಯೋಧನನ ಮನಸ್ಸಿನಲ್ಲಿ ಉಂಟಾದಂತಹ ತಳಮಳವನ್ನ ಗ್ರಹಿಸಿದ ಶಕುನಿ ದುರ್ಯೋಧನನಿಗೆ ಹಿತವನ್ನು ಉಂಟು ಮಾಡುವ ಇಚ್ಛೆಯಿಂದ ದುರ್ಯೋಧನನಿಂದ ಒಡಗೂಡಿದವನಾಗಿ ಧೃತರಾಷ್ಟ್ರನ ಸಮೀಪಕ್ಕೆ ಬರ್ತಾನೆ. ಸಮಯಕ್ಕೆ ಸರಿಯಾಗಿ ಮಹಾಪ್ರಾಜ್ಞನಾದಂತಹ ಧೃತರಾಷ್ಟ್ರ ಸಿಂಹಾಸನಾರೂಢನಾಗಿ ಕುಳಿತಿದ್ದಾನೆ. ವಿಷಯವನ್ನ ಪ್ರಸ್ತಾಪಿಸಬೇಕು. ದುರ್ಯೋಧನ ಕಳೆಗುಂದಿ
ವಿವರ್ಣನಾಗಿ ನಿಂತಿದ್ದಾನೆ, ನಿಸ್ತೇಜನಾಗಿದ್ದಾನೆ. ಮುಂದೆ ಏನಾಗಬಹುದು ಎಂಬಂತಹ ವಿಚಾರವನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.